ಕರಾವಳಿ ಹಾಗೂ ಮಲೆನಾಡನ್ನ ಸಂಪರ್ಕಿಸುವಂತಹ ರಾಷ್ಟ್ರೀಯ ಹೆದ್ದಾರಿ 169A ಈ ಆಗುಂಬೆ ಘಾಟ್ ಏನಿದೆ ಈ ಸದ್ಯ ಮಳೆಗಾಲದಲ್ಲಿ ಏನು ಘನ ವಾಹನಗಳಿಗೆ ಸಂಚಾರವನ್ನ ಈಗ ನಿಷೇಧ ಮಾಡಿರುವಂತದ್ದು. ಯಾವುದೇ ಲೋಡೆಡ್ ವಾಹನಗಳಿಗೆ ಅಂದ್ರೆ ಘನ ವಾಹನಗಳಿಗೆ ಯಾವುದೇ ಇಲ್ಲಿ ಸಂಚಾರಕ್ಕೆ ಅವಕಾಶ ಇಲ್ಲ. ನಾನೀಗ ಆಗುಂಬೆ ಘಾಟ್ ನಲ್ಲಿ ಇರುವಂತದ್ದು. ಸದ್ಯ ಜಿಲ್ಲಾಡಳಿತ ಈ ಆಗುಂಬೆ ಘಾಟ್ ನಲ್ಲಿ ಯಾವುದೇ ಘನ ವಾಹನಗಳಿಗೆ ಸಂಚಾರವನ್ನ ನಿಷೇಧ ಮಾಡಿರುವಂತದ್ದು. ಯಾವುದೇ ಲೋಡ್ ಮಾಡಿ ವಾಹನವನ್ನ ಇಲ್ಲಿ ಸಂಚಾರ ಮಾಡುವಂತಿಲ್ಲ ಅನ್ನುವಂತ ಒಂದು ಆದೇಶವನ್ನ ಈಗ ಮಾಡಿರುವಂತದ್ದು. ಸದ್ಯ ಮಳೆಗಾಲ ಬಂದ ಕೂಡಲೇ ಮೊದಲಾಗಿ ಎಲ್ರಿಗೂ ಮನಸ್ಸಿಗೆ ಹೋಗುವಂತದ್ದು ಆಗುಂಬೆ ಘಾಟ್ ಅನ್ನುವಂಥದ್ದು. ಯಾಕಂದ್ರೆ ಕರ್ನಾಟಕದ ಚಿರಾಪುಂಜಿ ಅಂತಲೇ ಖ್ಯಾತಿ ಪಡೆದಂತಹ ಆಗುಂಬೆ ಘಾಟ್ ಇದು ಬಹಳಷ್ಟು ಸ್ವಚ್ಛಂದವಾಗಿರುವಂತಹ ಪ್ರದೇಶ, ಪ್ರಾಕೃತಿಕ ಸೌಂದರ್ಯವನ್ನ ಹೊಂದಿಕೊಂಡಿರುವಂತಹ ಪ್ರದೇಶ ಇದು. ಬಹಳಷ್ಟು ಮಂಜು ಮುಸುಕಿದ ವಾತಾವರಣದ ನಡುವೆ ಪ್ರವಾಸಿಗರು ಇಲ್ಲಿ ಬಹಳಷ್ಟು ಎಂಜಾಯ್ ಅನ್ನ ಮಾಡ್ತಾರೆ. ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬಂದು ಇಲ್ಲಿ ಸಮಯವನ್ನ ಕಳೀತಾರೆ. ಹಾಗಾಗಿ ಈಗ ಇಲ್ಲಿ ಆಗುಂಬೆ ಘಾಟ್ ನಲ್ಲಿ ವಾಹನ ಸಂಚಾರ ದಟ್ಟಣೆ ಹೆಚ್ಚಾದ ಕೂಡ ಬಹಳಷ್ಟು ಅವಘಡಗಳು ಆಗಾಗಲೇ ನಡೀತಾ ಇರುವಂತದ್ದು. ಕಳೆದ ಮಳೆಗಾಲದಲ್ಲೂ ಬಹಳಷ್ಟು ಬಲಲ್ಲಿ ಏನು ಮಣ್ಣು ಜರಿತ ಆಗಿರುವಂತದ್ದು, ಗುಡ್ಡ ಕುಸಿತ ಆಗಿರುವಂತದ್ದು ಬಹಳಷ್ಟು ನಡೆದಿತ್ತು. ಇನ್ನೊಂದು ಕಡೆ ಹುಲಿಕಲ್ ಘಾಟ್ ನಲ್ಲಿ ಕೂಡ ಭೂಕುಸಿತ ಆದ ಹಿನ್ನೆಲೆಯಲ್ಲಿ ಇಲ್ಲಿ ಈ ಆಗುಂಬೆ ಘಾಟ್ ನಲ್ಲಿ ಘನ ಸಂಚಾರ ಹೆಚ್ಚಾಗಿರುವಂತದ್ದು. ಹಾಗಾಗಿ ಈಗ ಆಗುಂಬೆ ಘಾಟ್ ನಲ್ಲಿದೆ. ಈಗ ಮಳೆಗಾಲದಲ್ಲಿ ಅಪಾಯಕ್ಕೆ ಆಹ್ವಾನ ನೀಡಿದ ಹಿನ್ನೆಲೆಯಲ್ಲಿ ಈಗ ಘನ ವಾಹನಗಳಿಗೆ ಸಂಚಾರವನ್ನ ನಿಷೇಧ ಮಾಡಿರುವಂತದ್ದು. ಮುಖ್ಯವಾಗಿ ಈ ಏನು ಕರಾವಳಿಯಿಂದ ಮಲೆನಾಡಿಗೆ ಸಂಚರಿಸುವಂತಹ ಯಾವುದೇ ವಾಹನಗಳು ಅನ್ಲೋಡ್ ಮಾಡಿಯೇ ಇಲ್ಲಿ ಈ ಭಾಗದಲ್ಲಿ ತೆರಳಬೇಕು ಅನ್ನುವಂತ ಸೂಚನೆಯನ್ನ ಮಾಡಿರುವಂತದ್ದು. ಮುಖ್ಯವಾಗಿ ಏನು ಯಾವ ಘನ ವಾಹನ ಏನಿದೆ ಅದಕ್ಕೆ ಬದಲಿ ಮಾರ್ಗವನ್ನ ತೀರ್ಥಹಳ್ಳಿಯಿಂದ ಉಡುಪಿಯಾಗಿ ಸಂಚರಿಸಬೇಕಾದ್ರೆ ತೀರ್ಥಹಳ್ಳಿ ನಗರ ಮತ್ತು ನಾಗೋಡಿ, ಕೊಲ್ಲೂರು, ಕುಂದಾಪುರ, ಉಡುಪಿಯಾಗಿಯೇ ಹೋಗ್ಬೇಕಾಗತ್ತೆ. ಮತ್ತು ಉಡುಪಿಯಿಂದ ತೀರ್ಥಹಳ್ಳಿಗೆ ಎಲ್ಲರೂ ನೀವು ಬರಬೇಕಾದ್ರೆ ಕುಂದಾಪುರ, ಕೊಲ್ಲೂರು, ನಾಗೋಡಿ ನಗರ ತೀರ್ಥಹಳ್ಳಿಯಾಗಿ ಮತ್ತು ಕಾರ್ಕಳ, ಬಜ್ಜಗೋಳಿ, ಕೆರಕಟ್ಟೆಯಾಗಿ ಈ ವಾಹನವನ್ನು ನೀವು ಸಂಚಾರವನ್ನ ಬದಲಿ ಮಾಡಬೇಕು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿರುವಂತದ್ದು. ಮಳೆಗಾಲದಲ್ಲಿ ಪ್ರಾಕೃತಿಕ ಸೌಂದರ್ಯವನ್ನು ಸವಿಬೇಕಾದ್ರೆ ಆಗುಂಬೆ ಘಾಟಿಗೆ ಬರಬೇಕು. ಹಾಗಾಗಿ ಬರುವ ಮೊದಲು ಬಹಳಷ್ಟು ಮುಂಜಾಗ್ರತವಾಗಿ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವಂತ ಸೂಚನೆಯನ್ನ ಈಗಾಗಲೇ ಜಿಲ್ಲಾಡಳಿತ ನೀಡಿದೆ. ಅಲ್ಲಲ್ಲಿ ಮರಗಳು ಉರುಳಿ ಬೀಳುವಂತದ್ದು ಇರ್ಬೋದು ಮತ್ತು ಮಣ್ಣು ತೇವವಾಗಿ ಅಲ್ಲಲ್ಲಿ ಗುಡ್ಡ ಕುಸಿಯುವಂತಹ ಭೀತಿಗಳು ಇರುವ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಆದಷ್ಟು ಜಾಗ್ರತೆ ಮಾಡಿ ಈ ಘಾಟ್ನಲ್ಲಿ ಸಂಚಾರ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿದೆ. ಜೊತೆಗೆ ಘನ ವಾಹನಗಳು ಯಾವುದೇ ಕಾರಣ ಕೂಡ ನಿಮ್ಮ ವಾಹನವನ್ನ ಲೋಡ್ ಮಾಡಿ ಈ ಭಾಗದಲ್ಲಿ ತೆರಳಬೇಡಿ. ಯಾಕಂದ್ರೆ ಮೊದಲೇ ಏನು ಸಾಮರ್ಥ್ಯ ಮರ ಅಲ್ಪಡಿದೆ ಧಾರಣ ಸಾಮರ್ಥ್ಯ. ಮೊದಲೇ ಆಗುಂಬೆ ಘಾಟ್ನ ಧಾರಣ ಸಾಮರ್ಥ್ಯ ಕುಸಿದಾದ ಹಿನ್ನೆಲೆಯಲ್ಲಿ ಈ ಪ್ರತಿ ಮಳೆಗಾಲದಲ್ಲೂ ಇಲ್ಲಿ ಅಪಾಯ ಅನ್ನುವಂಥದ್ದು ಸರ್ವೇ ಸಾಮಾನ್ಯ ಆಗಿರುವಂಥದ್ದು. ಹೀಗಾಗಿ ಈಗಾಗಲೇ ಜಿಲ್ಲಾಡಳಿತ ಬಹಳಷ್ಟು ಮುಂಜಾಗ್ರತಾ ಕ್ರಮವನ್ನು ಕೈಗೊಂಡಿದೆ. ಆದರೆ ಈಗ ಮುಖ್ಯವಾಗಿ ಮೊದಲ ಕ್ರಮ ಏನಂದ್ರೆ ಯಾವುದೇ ಘನ ವಾಹನಗಳು ಇಲ್ಲಿ ಸಂಚಾರ ಮಾಡಬಾರ್ದು. ಏನೇ ಸಂಚಾರ ಮಾಡಬೇಕಿದ್ದು ನಿಮ್ಮ ವಾಹನದಲ್ಲಿರುವಂತಹ ಲೋಡ್ ಇದೆ ಅದನ್ನ ಅನ್ಲೋಡ್ ಮಾಡಿ ತೆರಳಬೇಕು ಅನ್ನುವಂತಹ ಖಡಕ್ ಸೂಚನೆಯನ್ನ ಈಗಾಗಲೇ ಮಾಡಿರುವಂಥದ್ದು. ಪರೀಕ್ಷೆ ಶೇಟ್, ನ್ಯೂಸ್ ಫಸ್ಟ್, ಉಡುಪಿ.